प्रचोदयात्। ಈ 24 ತತ್ವಗಳು, ಅದಕ್ಕೆ ದೇವಿ ನಾವು ಲಲಿತಾ ಸಹಸ್ರನಾಮದಲ್ಲಿ ತತ್ವಾಸನ, ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ ಅಂತ ಹೇಳ್ತೀವಿ. ತತ್ವಗಳ ಅರ್ಥ ಅವಳು. ವ್ಯಾಹೃತಿಗಳನ್ನು ನಾವು ನೋಡಿದಾಗ 7ರ ರಹಸ್ಯ ಏನು, ಪಂಚಮುಖ ದೇವಿದು ನೋಡಿದಾಗ 5ರ ರಹಸ್ಯ ಏನು, ಆ 3 ಶಕ್ತಿಗಳನ್ನು ನೋಡಿದಾಗ ಆ 3ರ ಗಾಯತ್ರಿ ಅಂದಾಗ ಆ 3 ರಹಸ್ಯ ಏನು. ಅವಳು ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಅಂತಾರೆ. ಯಾಕೆ ಆ 3 ಹೆಸರು ಹೇಳ್ತಾರೆ ಅವಳಿಗೆ? ಇದನ್ನೆಲ್ಲ ಬಹಳ ಆಸಕ್ತಿಯಿಂದ ತಿಳ್ಕೊಳ್ಬೇಕು ಅಂತ ಇಷ್ಟ ಬರುತ್ತೆ. ಆದರೆ ನಾವು ಈ ಗಾಯತ್ರಿ ಮಂತ್ರನ ತ್ರಿಕಾಲದಲ್ಲಿ ಮಾಡಿ ಇದರ ಅನುಭವವನ್ನು ಪಡಿಬೇಕು. ತ್ರಿಕಾಲದಲ್ಲಿ ಯಾಕೆ ಮಾಡಬೇಕು, ಮೂರು ಸತಿ ಯಾಕೆ ಮಾಡಬೇಕು, ಆ ತ್ರಿಕಾಲ ಅಂದ್ರೇನು, ಸಂಧಿಕಾಲ ಅಂದ್ರೇನು, ಆ ಸಂಧ್ಯಾಕಾಲ ಅಂದ್ರೇನು, ಸಂಧ್ಯಾ ಗಾಯತ್ರಿ ಅಂದರೆ ಏನು, ಇದೆಲ್ಲನೂ ಬಹಳ ಆಸಕ್ತಿಯುತವಾಗಿದೆ. ಏನಿಲ್ಲ, ನಮ್ಮ ಮನಸ್ಸಿನ ಅವಸ್ಥೆಗಳ ಮೇಲೆ ಅದು ಪರಿಣಾಮ ಆಗುತ್ತೆ. ಅಂದರೆ ನಮಗೆ ಕನಸು ಬರುತ್ತೆ, ನಿದ್ರೆ ಬರುತ್ತೆ, ಮತ್ತು ಎಚ್ಚರ ಆಗುತ್ತೆ. ಇದಿಷ್ಟೇ ನಮಗೆ ಗೊತ್ತಿದೆ. ಆದರೆ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ದಿ 4th ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ತುರ್ಯಾವಸ್ಥಾ. ಈ ತುರ್ಯಾವಸ್ಥಾನಲ್ಲಿದ್ದಾಗ ನಮ್ಮ ಒಳಗೆ ಎಂಥ ಅನುಭವ ಆಗಿರುತ್ತೆ. ಇದು ತ್ರಿಕಾಲ ಅಂದರೆ ನಾವು ಟ್ರಾನ್ಸಿಷನ್ ಟೈಮ್ ನೇಚರ್ನಲ್ಲೂ ಇದೆ. ಬೆಳಗ್ಗೆ ಇನ್ನೇನು ಸೂರ್ಯ ಮುಳುಗೋ ಟೈಮು, ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮು, ಮಧ್ಯಾಹ್ನದ ಟೈಮು, ಈ ಟೈಮ್ನಲ್ಲೆಲ್ಲ ಆಟೋಮ್ಯಾಟಿಕ್ಕಾಗಿ ನಮ್ಮ ಒಳಗಡೆ ಸಪೋರ್ಟ್ ಮಾಡ್ತಾ ಇರುತ್ತೆ ನೇಚರ್. ನಮ್ಮ ಒಳಗಡೆ ತನ್ನಷ್ಟಕ್ಕೆ ಬ್ಯಾಲೆನ್ಸ್ ಆಗಿರುತ್ತೆ. ಆ ಟೈಮ್ನ ಬಳಸ್ಕೊಂಡು ಯಾರು ಗಾಯತ್ರಿ ಮಾಡ್ತಾರೋ ಅವ್ರಿಗೆ 4th ಸ್ಟೇಟು, ಆ ತುರ್ಯಾವಸ್ಥೆ ಬೇಗ ಸಿಗುತ್ತೆ. ಆ ತುರ್ಯಾವಸ್ಥೆಯಲ್ಲಿ ನಮಗೆ ಅರ್ಥ ಆಗುತ್ತೆ, ನಾವು ಈ ದೇಹಕ್ಕೂ ಮನಸ್ಸಿಗೂ ಈ ಬುದ್ಧಿಗೂ ಮೀರಿದವರು ನಾವು. ನಮ್ಮಲ್ಲಿ ಅದೊಂದು ಶಕ್ತಿ ಇದೆ, ಚಿತ್ ಶಕ್ತಿ, ಅದು ಮೇಧಾಶಕ್ತಿ. ಅದು ಇದು ತುಂಬ ಅನುಭವಕ್ಕೆ ಬರುತ್ತೆ. ಗಾಯತ್ರಿ ಜಪ ತಗೊಂಡು ಧ್ಯಾನ ಮಾಡಿದ್ರೆ ನಮಗೆ ಆ ಆ್ಯಕ್ಟಿವೇಶನ್ ಆಫ್ ದಿ ವೇಗಸ್ ನರ್ವ್, ಆ್ಯಕ್ಟಿವೇಶನ್ ಆಫ್ ದಿ ಸುಷುಮ್ನಾ ನಾಡಿ, ಕುಂಡಲಿನಿ ಶಕ್ತಿ, ಇದರ ಬಗ್ಗೆ ಎಲ್ಲ ಅರ್ಥ ತಿಳಿಯುತ್ತೆ. ಅದರಿಂದ ಹೇಳ್ತಾರೆ, ಯಾರು ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡು ಸಾಧನೆಯನ್ನು ಮಾಡ್ತಾರೋ, ಯಾರು ದ್ವಿಜರೋ, ಯಾರಿಗೆ ಬ್ರಹ್ಮಜ್ಞಾನ ಇದೆಯೋ ಅವರಿಗೆ ಶ್ರೀಚಕ್ರ ಉಪಾಸನೆ ದೀಕ್ಷೆ ಕೊಡಲೇಬೇಕಾಗಿಲ್ಲ. ಅವ್ರಿಗೆ ಅಷ್ಟು ತಾಯಿ ಅಷ್ಟು ಚೆನ್ನಾಗಿ ಒಲಿತಾಳೆ ಅಂತ. ಅದರಿಂದ ಗಾಯತ್ರಿ ಪೂಜೆ ಮಾಡೋರನ್ನ, ಗಾಯತ್ರಿ ಜಪ ತೊಗೊಳ್ಳೋನು, ದೀಕ್ಷೆ ತೊಗೊಂಡವ್ರನ್ನ ದ್ವಿಜರು ಅಂತ ಹೇಳ್ತಾರೆ. ಅದಕ್ಕೆ ದ್ವಿಜ ವೃಂದ ನಿಷೇವಿತ, ದ್ವಿಜ ವೃಂದರಿಂದ ಅಂದರೆ ದ್ವಿಜರ ಗುಂಪಿನಿಂದ ಸೇವಿಸಲ್ಪಡುವಳು. ದ್ವಿಜ ವೃಂದ ನಿಷೇವಿತ, ತತ್ವಾಸನ, ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ. ಸಾಮಗಾನ ಪ್ರಿಯ ಸೌಮ್ಯ ಅಂತ ಹೇಳ್ತೀವಿ ಆ ದೇವಿಯನ್ನು. ಸಾಮಗಾನ ಪ್ರಿಯ ಸೌಮ್ಯ ಅಂತ ಅಂದರೆ ಗಾಯತ್ರಿ ಅನ್ನೋದು ಬರೀ ಮಂತ್ರ ಅಲ್ಲ, ಅದೊಂದು ರೀತಿಯ ನಾದ. ಓಂಕಾರದಲ್ಲಿ ಅದನ್ನು ಹೇಳೋದು ಒಂದು ನಾದ. ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದರ ಬಗ್ಗೆ ಸುಮ್ಮನೆ ರಿಸರ್ಚ್ ಮಾಡೋದಲ್ಲ. ಪ್ರತಿದಿನ 3 ಹೊತ್ತು ಗಾಯತ್ರಿಯನ್ನು ಹೇಳೋದು, ಅದನ್ನು ನೋಡಬೇಕು. ಸುಮ್ಮನೆ ಹೇಳಿಬಿಟ್ಟು ಗೋಡೆ ಮೇಲೆ ಕೀರು ಹಾಕೋದಲ್ಲ. ನಮಗೇನು ಆಗ್ತಾಯಿದೆ ಗಾಯತ್ರಿ ಹೇಳಿದಾಗ, ಆ ತಾಯಿಯನ್ನ ಒಲಿಸ್ಕೊಂಡ್ರೆ ನಮಗೇನು ಸಿಗುತ್ತೆ, ಯಾವ ರೀತಿಯ ಬುದ್ಧಿ ಪ್ರಚೋದನೆ ಆಗುತ್ತೆ ಕೇಳ್ಕೋಬೇಕು ತಾಯಿಯನ್ನು. ಮಂತ್ರ ಹೇಳ್ದಂಗೆ ಹೇಳಬಾರ್ದು. ಆ ಮಾಧೀನ ಪ್ರಚೋದನೆ ಮಾಡು, ನನಗೆ ಆಸ್ತಿ ಕೊಟ್ಟಿದೆಯಲ್ಲ ಅದು ಉಪಯೋಗ ಆಗೋ ಹಾಗೆ ಮಾಡು. ಧಿಯೋ ಯೋನಃ ಪ್ರಚೋದಯಾತ್, ನನ್ನ ಚಿತ್ತಶಕ್ತಿಯನ್ನು ಜಾಗೃತಗೊಳಿಸು, ಪ್ರಜ್ಞಾವಂತನನ್ನಾಗಿ ಮಾಡು, ಜ್ಞಾನವಂತನನ್ನಾಗಿ ಮಾಡು, ಮೇಧಾಶಕ್ತಿಯನ್ನು ಕೊಡು, ಮೇಧಾವಂತನನ್ನಾಗಿ ಮಾಡು. ಇವೆಲ್ಲವೂ ಕೂಡ ಶ್ರೀಮಂತಿಕೆನೇ ಹೊರತು ನೀವು ಅಂದ್ಕೊಂಡಂಗೆ ಹಣ, ಕಾಸು, ಅಧಿಕಾರ ಇದ್ಯಾವುದೂ ಅಲ್ಲ.